ಓಂ ಗಂ ಗಣಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ಎಲ್ಲ ಕಡೆ ದೇಶಾದ್ಯಂತ ಎಲ್ಲ ಭಾಗದಲ್ಲೂ ಕೂಡ ಗಣೇಶ ವಿಸರ್ಜನೆಯ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಈಗಾಗಲೇ 27ನೇ ತಾರೀಕು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಪ್ರತಿಷ್ಠಾಪನೆ ಆದಮೇಲೆ ನಿಮಜ್ಜನ ಅಂತಾರೆ ಅಥವಾ ವಿಸರ್ಜನೆ ಅಂತಾರೆ. ಯಾವ ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಗೊಂದಲ ಇರುತ್ತೆ. ನಮಗೆ ಗೊತ್ತು, ನಾವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಕನಿಷ್ಠ ಅಂದರೆ ನಾವು ಯಾವಾಗಲೂ ಇಟ್ಕೊಳ್ತಾ ಇದ್ದಿದ್ದು 10 ದಿನವನ್ನು ಗಣೇಶನ ಪ್ರತಿಷ್ಠಾಪನೆಗೆ 10 ದಿನ. ಅದು ಸಾರ್ವಜನಿಕ ಗಣಪತಿ ಇರ್ಬೋದು, ಮನೆಯ ಗಣಪತಿ ಇರ್ಬೋದು, ಅಂಗಡಿಯ ಗಣಪತಿ ಇರ್ಬೋದು, ದೇವಸ್ಥಾನದಲ್ಲಿ ಇಟ್ಟಿರೋ ಗಣಪತಿ ಇರ್ಬೋದು, ಯಾವುದೇ ಇದ್ದರೂ ಕೂಡ ಕನಿಷ್ಠ 10 ದಿನವನ್ನು ನಾವು ಗಣಪತಿಯನ್ನು ಇಟ್ಕೊಳ್ಳುವ ಪದ್ಧತಿ ಇಡಬೇಕು ಅಂತಕ್ಕಂತಹ ಒಂದು ವಿಧಿ ನಿಯಮಗಳು ಕೂಡ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ, ನಮ್ಮ ಭಾರತ ದೇಶದಲ್ಲಿ ನಾವು ಅತಿ ಹೆಚ್ಚು ಪೂಜಿಸ್ತಕ್ಕಂಥ ದೇವರು ಯಾರಾದರೂ ಇದ್ದರೆ ಅದು ಗಣಪತಿ. ಪ್ರತಿ ವಿಷಯದಲ್ಲೂ ಕೂಡ ಒಂದು ಶುಭ ಕಾರ್ಯಕ್ಕಾಗ್ಬೋದು, ಒಂದು ಸಭೆ ಸಮಾರಂಭಗಳಿಗಿರ್ಬೋದು, ಮನೆ ಕಟ್ಕೊಳ್ಳೋಕ್ಕಿರ್ಬೋದು, ಪ್ರತಿ ಶುಭ ಕಾರ್ಯದಲ್ಲಿಯೂ ಕೂಡ ಪ್ರಥಮ ಪೂಜಿತ ಅಂತಕ್ಕಂಥದ್ದೇ ಆ ಗಣಪತಿ ಇರುತ್ತೆ. ಇನ್ನು ಗಣಪತಿ ಈ ಒಂದು ಕಾಲದಲ್ಲಿ ನಾವು ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ನಾವು ಚೌತಿಯ ದಿನ ಗಣಪತಿಯನ್ನು ಆವಾಹನೆ ಮಾಡಿಕೊಂಡು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿದ್ದರೂ ಕೂಡ ನಿಮಜ್ಜನ ಅಂತಾರೆ ಅಥವಾ ವಿಸರ್ಜನೆ ಅಂತೂ ಕೂಡ ನಾವು ಕರಿತೀವಿ. ಹಾಗೆಯೇ ಈ ಒಂದು ವಿಸರ್ಜನೆಯ ಕಾಲ ಈ ಬಾರಿ ಸ್ವಲ್ಪ ಏರುಪೇರಾಗುತ್ತೆ. ಯಾಕೆಂದರೆ 7ನೇ ತಾರೀಕು ನಮಗೆ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಾವು 10 ದಿನ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಕೂಡ ಆಗ್ತಕ್ಕಂಥದ್ದು ಆಗಿರುತ್ತೆ. ಆದರೆ ಇವತ್ತಿನ ದಿವಸ ನಾವೇನಾಗಿದೆ, ಮನೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಗಣಪತಿ ಕೆಲವರು ಏನು ಮಾಡ್ತಾರೆ, ಬೆಳಗ್ಗೆ ಇಟ್ಟು ಗಣಪತಿ ಸಂಧ್ಯಾಕಾಲದಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡ್ಕೊಳ್ತಾರೆ. ಕೆಲವರು 1.5 ದಿನ ಇಟ್ಕೋತಾರೆ, ಕೆಲವರು 3 ದಿನ ಇಟ್ಕೋತಾರೆ, ಕೆಲವರು 5 ದಿನ ಇಡ್ತಾರೆ, ಕೆಲವರು 7 ದಿನ ಇಡ್ತಕ್ಕಂಥ ಪದ್ಧತಿ ಕೂಡ ನಮ್ಮಲ್ಲಿ ಇದೆ. ಹಾಗಾಗಿ 1.5 ದಿನ ಈಗಾಗಲೇ 1.5 ದಿನ ಆಗೋಯ್ತು. ಇನ್ನು 3 ದಿನ ವಿಸರ್ಜನೆ ಮಾಡ್ತಕ್ಕಂಥ ಪದ್ಧತಿ. ಇನ್ನು ವಿಸರ್ಜನೆಯ ಕಾಲದಲ್ಲಿ ಏನಾಗುತ್ತೆ, ಆ ಗಣಪತಿಗೆ ಷೋಡಶೋಪಚಾರ ಪೂಜೆ ಮಾಡ್ತಕ್ಕಂಥದ್ದು, ಮೋದಕ ಇರ್ಬೋದು, ಸಿಹಿ ತಿಂಡಿ ಇರ್ಬೋದು, ಹೊಸದಾಗಿ ಹಬ್ಬದ ದಿನ ಮಾಡಿದಂಥ ಪದಾರ್ಥ ಅಲ್ಲ. ಈಗ ನಾವು ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ನಾವೇನಾಗುತ್ತೆ, ನಾವು 3 ದಿನ ಇಟ್ಕೊಂಡಾಗ, 5 ದಿನ ಇಟ್ಕೊಂಡಾಗ, 7 ದಿನ ಇಟ್ಕೊಂಡಾಗ ಪ್ರತಿ ತ್ರಿಕಾಲದಲ್ಲಿಯೂ ಪೂಜೆ, ಹಾಗೆ ಭಜನೆ, ಗಣಪತಿಯ ಸ್ತೋತ್ರಗಳು, ಮಂತ್ರಗಳನ್ನು ಹೇಳ್ಕೊಳ್ಳೋದು, 21 ಪತ್ರೆಗಳನ್ನು ಅರ್ಪಣೆ ಮಾಡೋದು, 21 ಗರಿಕೆಗಳನ್ನು ಪ್ರತಿನಿತ್ಯವೂ ಇಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡ್ಕೊಂಡು ಬಂದು ವಿಸರ್ಜನಾ ಕಾಲಕ್ಕೆ ಬಂದಾಗ ನಮ್ಮಲ್ಲೇನಾಗಿದೆ, 10 ದಿನ ಇಟ್ಕೊಂಡು ಅನಂತ ಚತುರ್ದಶಿಯ ದಿನ ನಾವು ವಿಸರ್ಜನೆ ಮಾಡ್ತಕ್ಕಂಥ ಪದ್ಧತಿ ಇದ್ದರೂ ಸಹ ಈ ಬಾರಿ ಅದು ಆಗೋದಿಲ್ಲ. ಹಾಗಾಗಿ ನಾವು ಗಜಾನನ ಅಥವಾ ಏನಿವತ್ತು ಗಣಪತಿ ಅಂತೀವಿ, ಗಜಾನನ, ವಿನಾಯಕ ಅಂತ ಕರಿತೀವಿ, ಅನೇಕ ಏಕದಂತ, ಲಂಬೋದರ ಅಂತ ಕರೀತಕ್ಕಂತಹ ಈ ಒಂದು ಭಗವಂತನಿಗೆ ಈಗ ನಾವು 3 ದಿನ ಬಿಡ್ತಾ ಇದ್ದೀವಿ ಅಂತಕ್ಕಂತಹ ಬೇಜಾರು ಬೇಡ, 5 ದಿನ ಬೇಜಾರು ಬೇಡ. ಆದರೂ ಕೂಡ ಸಂತೃಪ್ತಿಯಿಂದ ಹಾಗೆ ಆ ಒಂದು ಗಣಪತಿಯನ್ನು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಮೊಸರನ್ನವನ್ನು ಅಥವಾ ಆ ಒಂದು ನಾವೇನು ಹೇಳ್ತೀವಿ ಬುತ್ತಿಯನ್ನು ಆ ಭಗವಂತನಿಗೆ ಗಣಪತಿಯ ಜೊತೆ ಒಂದು ಆಹಾರವನ್ನು, ಏನೋ ಒಂದು ಪದಾರ್ಥವನ್ನು ತಗೊಂಡು ಹೋಗ್ತಕ್ಕಂಥ ಪದ್ಧತಿ ಕೂಡ ನಮ್ಮಲ್ಲಿರುತ್ತೆ. ಇನ್ನು ಈ ಒಂದು ವಿಸರ್ಜನೆ ಅಥವಾ ನಿಮಜ್ಜನ ಕಾಲ ಅಂತ ಏನು ಕರಿತೀವಿ, ಈಗ ನಾವು 1.5 ದಿನ ಅಂತಂದಾಗ ಅದು 28ನೇ ತಾರೀಕು ಈಗಾಗಲೇ ಆಗೋಯ್ತು. ಇನ್ನು 3 ದಿನ ಅಂದಾಗ 29ನೇ ತಾರೀಕು, ಹಾಗೆ 5 ದಿನ ಅಂದಾಗ 31ನೇ ತಾರೀಕು ನಾವು ಕೂಡ ವಿಸರ್ಜನೆ ಮಾಡಬಹುದು. ಇನ್ನು 7 ದಿನಕ್ಕೆ ಬಂದಾಗ ಸೆಪ್ಟೆಂಬರ್ 2ನೇ ತಾರೀಕಿಗೆ ಬರುತ್ತೆ. ಸೆಪ್ಟೆಂಬರ್ 6ನೇ ತಾರೀಕು ಬಂದಾಗ ನಾವು ಅದು ಕಡೆಯ ಭಾಗ ಆಗಿರುತ್ತೆ. ಯಾಕೆಂದರೆ ಸೆಪ್ಟೆಂಬರ್ 7ಕ್ಕೆ ನಾವು ವಿಸರ್ಜನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಗಣಪತಿ ಇಟ್ಟಿರ್ತಕ್ಕಂಥ ಪ್ರತಿ ಮನೆಯಲ್ಲೂ ಸಹ ಗಣಪತಿ ಸ್ತೋತ್ರ, ಮೋದಕ, ಸಿಹಿ ತಿಂಡಿಯನ್ನು ಅರ್ಪಣೆ ಮಾಡ್ತಾ ನಿಮಗೆ ಈ ದಿನಗಳನ್ನು ಏನು 1.5, 3 ಆಗೋಗಿದೆ, ಹಾಗೆ 5, 7 ಈ ಒಂದು ಕಾಲದಲ್ಲಿ ಗಣಪತಿಯ ವಿಸರ್ಜನೆ ಮಾಡಿಕೊಳ್ಳೋದು ತುಂಬಾ ಶುಭ ಆಗುತ್ತೆ ಅಂತ ಹೇಳ್ತಾ, ಓಂ ಗಂ ಗಣಪತಯೇ ಮಂತ್ರವನ್ನು ಜಪಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಗೌರವಪೂರ್ವಕವಾಗಿ ಗಣಪತಿಯನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು ಗೌರವಪೂರ್ವಕವಾಗಿ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ ಅಂತ ಹೇಳ್ತಾ, ಆ ಗಣಪತಿಯನ್ನು ಈ ರೀತಿ ವಿಸರ್ಜನೆ ಮಾಡ್ಕೊಳ್ಳೋದು ತುಂಬಾ ಶುಭ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.